ಸರ್ ನಮ್ಮ ಹೆಸರು ಲೋಕೇಶ್ ಅಂತ ಹೇಳಿ. ನಮ್ಮದು ಬಂದು ಇಲ್ಲೇ ಕುರುಬ್ರಳ್ಳಿ ಅಂತ, ತಿಪ್ಟೂರು ತಾಲೂಕು ಕುರುಬ್ರಳ್ಳಿ ಅಂತ. ನಮ್ಮ ಅಂಗಡಿ ಶಾಪ್ನ ಹೆಸರು ರೇಣುಕಾ ಟ್ರೇಡರ್ಸ್ ಅಂತ, ಕೊಬ್ಬರಿ ಮಂಡಿ ಅಂತೇಳಿ ನಮ್ಮದು. ನಾವು ತುಂಬ ಈಗ ನಮ್ಮ ಕಾಲದಲ್ಲಿ ನಾವು ಕೊಬ್ಬರಿ ಅಂಗಡಿ ಓಪನ್ ಮಾಡಿದ್ದು. ತಾತಾರು ಪಕ್ಕ ರೈತರು, ಅಂದರೆ ಕೇವಲ ಸಣ್ಣ ಇಳುವರಿದಾರರು. ನಾವು ನನ್ನ ಫೀಲ್ಡಲ್ಲಿ ಬಂದು ನಾನು ಕೊಬ್ಬರಿ ವ್ಯಾಪಾರ ಸಣ್ಣದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೆ. ಇದೆಲ್ಲ ಕೊಬ್ಬರಿ ಪಕ್ಕ ರೈತರು ಬೆಳ್ಕೊಂಬಂದಿರೋ ಕೊಬ್ಬರಿ ಇದು. ಇದನ್ನು ನಾವು ರೈತರ ಹತ್ರ ನೇರವಾಗಿ ತಗೊಂಡು ನಾವು ಇಲ್ಲಿ ರವಾನೆದಾರರು ಅಂತ ಬರ್ತಾರೆ, ಖರೀದಿದಾರ ದೇಶಕ್ಕೆ ಅಂತೇಳಿ. ನಾವು ಅವರಿಗೆ ಇಲ್ಲಿಂದ ನಮ್ಮ ಹೋಲ್ಸೇಲ್ ಬೆಲೆಗೆ ನಾವು ಕೊಡ್ತೀವಿ. ನಾವು ಹೈಯೆಸ್ಟ್ ಪ್ರೈಸ್ ಏನಾಗುತ್ತೆ ಅದನ್ನು ನಾವು ರೈತರಿಗೆ ಅವರ ಈ ಮಾಲಿನ ತಕ್ಕನಾಗಿ ಪ್ರೈಸ್ ಹಾಕಿ ಕೊಡ್ತೀವಿ. ಸ್ವಲ್ಪ ನೆಲಟ್ಟುಗಳು ಮಾಡಿ ನೆನೆಸಿ ತರೋದ್ರಿಂದ ಬೂಸ ಬರೋದು, ಕೆಂಪು ಬರೋದು, ಇನ್ನು ಕಾಲ ಮೀರಿ ಸುಲ್ಕೊಂಬಂದಾಗ ಒಳಗಡೆ ಸ್ವಲ್ಪ ಕೌಟ್ ಆಗಿರುತ್ತೆ. ಆಗ ಅದಕ್ಕೆ ಬೇಡಿಕೆ ಕಮ್ಮಿ ಆಗುತ್ತೆ. ಯಾರೇ ಕೂಡ ಈ ಥರ ಸಿಗ್ತಾವ ಸಪ್ರೇಟಾಗಿ ಹಾಕ್ಕೊಂಬಂದ್ರೆ ಇದಕ್ಕೆ ಆದ ಪ್ರೈಸ್ ಕೊಡ್ತೀವಿ ನಾವು. ಇದು ಪ್ಲಸ್ ಇದು ಎಲ್ಲ ಒಟ್ಟಿಗೆ ತಗೊಂಬಂದಾಗ ಈ ಕ್ವಾಲಿಟಿನೂ ಕೂಡ ಇದನ್ನ ಇದೇ ಥರ ನೋಡ್ತಾರೆ ಜನ, ತಗೊಂಡವ್ರು ಇದೇ ಥರ ನೋಡ್ತಾರೆ. ಹಾಗೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ರೈತರುಗಳು ಆದಷ್ಟು ಕೂಡ ಅಲ್ಲಿ ರೈತರನ್ನ ಇದು ತಿನ್ನೋದು, ರೈತರುಗಳೇ ಉಪಯೋಗಿಸೋದು. ಹಾಗಾಗಿ ಇದನ್ನ ಬೇರೆ ಹಾಕ್ಕೊಂಡು ಇದನ್ನ ಬೇರೆ ಮಾಡ್ಕೊಂಡು ತಗೊಂಬನ್ನಿ. ಆಮೇಲೆ ಇದಕ್ಕೆ ಆದ ಇದಕ್ಕೆ ರೇಟ್ ಒಳ್ಳೆ ರೇಟ್ ಸಿಗುತ್ತೆ, ಇದಕ್ಕೆ ಆದ ಇದಕ್ಕೂ ಕೂಡ ರೇಟ್ ಸಿಗುತ್ತೆ. ಇದನ್ನೇನು ವಾಪಸ್ ಕಳಿಸಲ್ಲ. ಹಾಗಾಗಿ ನಾವು ಮುಂದೆ ಫ್ಯೂಚರಲ್ಲಿ ಕೊಬ್ಬರಿಗೆ ಆದಂತ ತುಂಬಾ ಬೇಡಿಕೆ ಬರುತ್ತೆ. ಎಳ್ನೀರಿಗೆ ಬೇಡಿಕೆ ಬಂದಿದೆ, ಆಲ್ಮೋಸ್ಟ್ ಈ ಕಾಯಿ ಪೌಡ್ರಿಗೆ ಬೆಲೆ ಬಂದಿದೆ. ಇನ್ನು ಇದು ಡ್ರೈ ಫ್ರೂಟ್ ಅಂತ ಹೇಳಿ, ಇದಕ್ಕೇನು ಡ್ರೈ ಕೋಕೋನಟ್ ಅಂತ ಹೇಳಿ, ಇದಕ್ಕೆ ಕೂಡ ಮುಂದೆ ತುಂಬಾ ಬೆಲೆ ಬರುತ್ತೆ. ಈಗ ಬೆಲೆ ಯಾಕೆ ಕುಸಿತ ಆಗಿತ್ತು ಅಂತಂದ್ರೆ ಕ್ವಾಲಿಟಿಯನ್ನ ಜನ ರೈತರುಗಳು ಏನ್ ಮಾಡಿದ್ರು, ಸ್ವಲ್ಪ ಕ್ವಾಲಿಟಿ ಮೀರಿದಾಗ ತರೋದು, ಇಲ್ಲ ಅವಧಿಗಿನ್ನ ಮುಂಚೆದಿ ತರೋದು, ಇದನ್ನೆಲ್ಲ ಮಾಡ್ಕೊಂಡು ಬಂದಾಗ ಇದು ಕ್ವಾಲಿಟಿ ಇಲ್ದಲೆ ರೇಟು ಪ್ರೈಸು ಕುಸಿತವಾಯಿತು. ಬಟ್ ಇದೇ ವೈಟ್ ಕಲರ್ ನೋಡಿ ಏನಿದೆ, ನಾನು ಏನ್ ತೋರಿಸ್ತೀನಿ, ಇದೇ ತರ ಒಬ್ಬ ಪ್ರಾಡಕ್ಟ್ ಅನ್ನ ನೀಟಾಗಿ ತಂದು ಇದು ಹೊಡೆದಾಗ ಇದು ಓಪನ್ ಮಾಡಿದ್ರೆ ನೋಡ್ರಿ, ಇದು ಓಪನ್ ಮಾಡಿದ್ರೆ ನೋಡಿ ಈ ತರ ವೈಟ್ ಇರಬೇಕು. ಒಳಗಡೆ ವೈಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ತಿನ್ನೋರು ಕೂಡ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿ ಯೂಸ್ ಮಾಡ್ತಾರೆ.